MP ಅವರು ಬಂದಿದ್ದಾರೆ, ಮಲ್ಲೇಶ್ ಬಾಬು ಸರ್. ಅವರ್ ಮೋಸ್ಟ್ ರೆಸ್ಪೆಕ್ಟೆಡ್ ಎನರ್ಜೆಟಿಕ್ ಆ್ಯಂಡ್ ಯಂಗ್ ಸ್ಟಾರ್ ನಾಗರಾಜ್ ಸರ್ ಬಂದವ್ರೆ, ಹಾಗೂ ಸತ್ಮೇವ್ ಸರ್ ಬಂದಿದ್ದಾರೆ. ಐ ಥಿಂಕ್ ಒಂದು ಆಸ್ಕೊಂಡು ಫಂಕ್ಷನ್ ಸತ್ಯ ಅವ್ರೇನು ನಮ್ಮ ಸತ್ಮೇವ್ ಎಲ್ಲ ಕಿಸ್ತಾರೆ ಏನಕ್ಕೆ ಅದನ್ನ ಒಳ್ಳೆಯದಕ್ಕ ಕೆಟ್ಟದಕ್ಕ ಅದು ಗೊತ್ತಾಗ್ತಾ ಇಲ್ಲ. ಸತ್ತಮೇ ಅಂತಂದ್ರೆ ಎಲ್ಲರೂ ಕಿರ್ತಿರಲ್ಲ, ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ಅರ್ಥ ಆಗ್ತಾ ಇಲ್ಲ. ಕೆಟ್ಟದಕ್ಕ ಒಳ್ಳೇದಕ್ಕೆ. ಥ್ಯಾಂಕ್ ಯು. ಅಲ್ಲಿ ಇವತ್ತು ಸತ್ತಮೇ ಅವ್ರಿಗೆ ಒಂದು ಹೆಸರು ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ಅದೇ ಹೆಸರು ಕರಿಬೇಕು, ಕ್ರೇಜಿ ಸ್ಟಾರ್. ಒಳ್ಳೆ ನಮ್ಮ ಸಾರ್ ಬಂದಿದ್ದಾರೆ, ಹಾಗೂ ಹೈಸ್ಕೂಲ್ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಮೇಯ್ನು ನಮ್ಮೆಲ್ಲರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಸರ್, ಸೈಲೆಂಟ್ ಸ್ಟಾರ್ ಅಶೋಕ್ ಸರ್ ಬಂದಿದ್ದಾರೆ. ನನಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಮರಜ್ಯೋತಿ ಇನ್ಸ್ಟಿಟ್ಯೂಟ್ನ ಒಂದು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತಾ, ನಾಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಎಲ್ಲ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ತುಂಬ ಸಡಗರದಿಂದ ಅರ್ಥಗರ್ಭಿತವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸಂಕ್ರಾಂತಿ ಸಡಗರ ಅಂತ. ಬಹುತೇಕ ಸಂಕ್ರಾಂತಿ ಸಡಗರವನ್ನು ನಾವು ಆಂಧ್ರದಲ್ಲಿ ತುಂಬ ಯಥೇಚ್ಛವಾಗಿ ನೋಡಿರ್ತೀವಿ. ಆಂಧ್ರದಲ್ಲಿ ಬಹುಶಃ ಈ ಸ್ಕೂಲಿಗೆ ಬಂದಿದ ತಕ್ಷಣ ಎತ್ತುಗಳು ಪೂಜೆ ಮಾಡೋ ಮುಖಾಂತರವಾಗಿ, ತರಕಾರಿ ಪೂಜೆ ಮಾಡೋ ಮುಖಾಂತರವಾಗಿ ಒಂದು ಸ್ಕೂಲಿಗೆ ಒಂದು ಸೊಬಗು ಮತ್ತನ್ನು ಕೊಟ್ಟಿದ್ದೀರಿ. ಹೊಸತನವನ್ನು ನಿಮ್ಮ ಸ್ಕೂಲ್ ಕಂಡಿಡ್ತಾ ಇದೆ. ನೀವು ಹೊಸದು ಏನಾದರೂ ಮಾಡಬೇಕನ್ನೋದು ನಿಮ್ಮ ಸ್ಕೂಲ್ ತೋರಿಸ್ತಾ ಇದೆ. ನನಗೂ ಮತ್ತು ಈ ಸ್ಕೂಲ್ಗೆ 7 ವರ್ಷಗಳ ಅಭಿನವ ಒಂದು ಸಂಬಂಧ ಈ ಸ್ಕೂಲ್ಗಿದೆ. ಬಹುಶಃ ನಾನು ಸೋತಾಗಿಂದನೂ ಈ ಸ್ಕೂಲಿಗೆ ಬಂದು ನಿಮ್ಮ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ತಕ್ಕಂಥ ರೀತಿಯನ್ನು ನಾನು ಮಾಡ್ತಾಯಿದ್ದೀನಿ. ಬಹುಶಃ ನಾನು ಗೆದ್ದಾದ್ಮೇಲೆ ಕೂಡ ಈ ಸ್ಕೂಲ್ಗೆ ಮತ್ತೆ ಬರ್ತಾಯಿದ್ದೀನಿ. ಬಹುಶಃ ಅಮರಜ್ಯೋತಿ ಸ್ಕೂಲ್ಗೂ ನನಗಿರ್ತಕ್ಕಂಥ ಅಭಿನವ ಒಂದು ಸಂಬಂಧವನ್ನು ಮತ್ತು ತುಂಬ ದೊಡ್ಡ ಮಟ್ಟಕ್ಕೆ ತೋರಿಸ್ತಾ ಇದೆ. ತುಂಬ ಖುಷಿಯಾಗಿ ಎಲ್ಲ ಮಕ್ಕಳಿಗೂ ಸಹ ಬಂದಿದ್ದೀರಿ. ಅದೇ ರೀತಿ ಅದೇ ಖುಷಿಯಾಗಿ ಕೂಡ ಪೇರೆಂಟ್ಸ್ ಕೂಡ ನಮ್ಮ ಮಗು ಯಾವಾಗ ಬರುತ್ತೋ ಡ್ಯಾನ್ಸ್ಗೆ ಅಂತ ವೆಯ್ಟ್ ಮಾಡ್ತಾರೆ ನನಗೆ ಗೊತ್ತು, ಅದಲ್ವಾ. ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಿ, ಬೇಗ ಮುಗಿಸೋಗಪ್ಪ ಅಂತ ಹೇಳ್ತಾ ಇದ್ದೀರಿ, ಅದಲ್ವಾ. ಅದು ನನಗೆ ಗೊತ್ತು. ಓಕೆ, ಯಾಕೆಂದರೆ ಇವತ್ತರ ನೀವು ಕಾಯ್ತಾರೆ ನಿಮ್ಮ ಮಕ್ಕಳಿಗೋಸ್ಕರ, ನಮಗೋಸ್ಕರ ಅಲ್ಲ. ಯಥಾರಾಜ ಪ್ರಕಾರ ನಾವೆಲ್ಲ ಆಡಿ ಸಾಕಾಗ್ಬಿಟ್ಟಿದ್ದು ರಾಜಕಾರಣದಲ್ಲಿ, ಅದಲ್ವಾ. ನಮ್ಮ ಮಕ್ಕಳು ನೋಡಪ್ಪ ಬೇಗ ಸ್ವಲ್ಪ ಖಾಲಿ ಮಾಡಪ್ಪ ಅಂತ ಹೇಳ್ತಿದ್ದೀರಿ. ಹೌದಾ? ಹ್ಞೂ ಅಂತ. ವೆರಿ ಗುಡ್. ಹೌದು ಗೊತ್ತಾಯ್ತು. ಯಾಕೆ ನಾನು ಒಬ್ಬ ಪೇರೆಂಟ್ಸ್ ಅಲ್ವಾ, ನನಗೂ ಗೊತ್ತಾಗುತ್ತೆ. ಸೊ ಅದರಿಂದ ಏನು ಇವತ್ತು ಗುಣಮಟ್ಟದ ಒಂದು ಎಜುಕೇಷನನ್ನು ಕೊಡಬೇಕಂತ ಯಾವ ಮ್ಯಾನೇಜ್ಮೆಂಟು ತೀರ್ಮಾನ ಮಾಡ್ಕೊತಾರೆ. ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ, ಇವತ್ತು ನಾವು ಗಡಿನಾಡು ಭಾಗದವರು ನಮ್ಮನ್ನು ಬಿಟ್ಟು ಆಂಧ್ರ ಮತ್ತು ತಮಿಳುನಾಡು, ನಮ್ಮಲ್ಲಿ ಅಂಥ ಕ್ವಾಲಿಟಿ ಎಜುಕೇಷನ್ ಬರಬೇಕಾದ್ರೆ ಫಸ್ಟ್ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು, ಮ್ಯಾನೇಜ್ಮೆಂಟಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು. ಈಗ ಏನಾಗ್ತಿದೆ ಅಂದರೆ ಖಾಸಗಿ ಶಾಲೆಗಳು ಅಂತಂದರೆ ಒಂದು ಕಮರ್ಷಿಯಲ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಕಮರ್ಷಿಯಲ್ ಶಾಲೆ ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಪೇರೆಂಟ್ಸ್ ಬಂದು ಮಾತಾಡ್ತೀನಿ, ಒಬ್ಬ ಲೇಡಿ ಸೇರಿದಾಗ ನಿಮ್ಮ ಮಗ ಎಲ್ಲ ಹಾಕಿದ್ದು, ನನ್ನ ಮಗ ಸ್ಟೋನ್ ಇಲ್ಲ ಅಂತ ಹೇಳ್ತಾರೆ. ಇಡೀ ಸೌತ್ ಇಂಡಿಯಾದಲ್ಲಿ ಅದೇ ಹೈಯೆಸ್ಟ್ ಸ್ಕೂಲ್ ಸ್ಟೋನಿ, ಎಷ್ಟು ಮಕ್ಕಳು ಓದಿಸೋಂಥ ಸ್ಕೂಲು. ಎಲ್ಲ ಪೇರೆಂಟ್ಸು ಏನು ಕನಸು ಕಾಣ್ತಾರೆ ಅಂತಂದರೆ ಅತಿ ದೊಡ್ಡಾಗಿರ್ತಕ್ಕಂಥ ನಮ್ಮ ಫೀಸ್ ಕಟ್ಟೋ ಸ್ಕೂಲ್ ಸೇರಿಸ್ಬೇಕು ಅಂತ ಹೇಳ್ತಾರೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನಾಗಿದೆ, ಪೇರೆಂಟ್ಸ್ಗೆ ದೊಡ್ಡ ಒಂದು ಕಾಂಟ್ರವರ್ಸಿ ಕ್ಯಾನೆಟ್ ಆಗ್ಬಿಟ್ಟಿದೆ. ಏನಂತಂದರೆ ನಮ್ಮ ಮಕ್ಕಳನ್ನ ದೊಡ್ಡ ಸ್ಕೂಲಲ್ಲಿ ಸೇರಿಸ್ಬೇಕು. ತಪ್ಪಲ್ಲ, ಖಂಡಿತವಾಗ್ಲೂ ತಪ್ಪಲ್ಲ. ಬಟ್ ನಾವುಗಳು ಎಲ್ಲಿದ್ವಿ, ನಾವುಗಳು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಎಜುಕೇಷನ್ ಹೇಗಿತ್ತು. ಸೊ ಅದನ್ನು ದಯವಿಟ್ಟು ಒಂದು ಸರಿ ಬ್ಯಾಕ್ ತಿರುಗಿ ನೋಡಿದಾಗ ಬ್ಯಾಕ್ ಟು ಪೆವಿಲಿಯನ್ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂತೆ, ಎಜುಕೇಷನ್ಗಿಂತ ಮಕ್ಕಳಿಗೆ ಸಂಸ್ಕೃತಿಯನ್ನು ನಾವೆಲ್ಲಿ ಕಲಿಸ್ತೀವಿ. ನಾವು ಯಾರೇ ಮನೆಗೆ ಬಂದ ತಕ್ಷಣ ದೊಡ್ಡವ್ರಿಗೆ ಕಾಲಕ್ಕೆ ಮಾಡ್ತಾ ಸಂಸ್ಕೃತಿ ಇವತ್ತು ನಾವು ಕಲಿಸ್ತೀವಿ. ಬಹುಶಃ ನಮ್ಮ ಮಕ್ಕಳಿಗೆ ಅರ್ಧ ಎಜುಕೇಷನ್ ಕೊಟ್ಟಾಗ ಆಗ್ತದೆ. ಇವತ್ತು ಎಲ್ಲ ತಂದೆ ತಾಯಿಗಳು ತಪ್ಪು ಮಾಡ್ತಾಯಿದ್ರು. ಮಕ್ಕಳು ಬಂದಿದ್ದ ತಕ್ಷಣ ಬ್ಯಾಗ್ ಬಿಸಾಕಿದ ತಕ್ಷಣ ಫಸ್ಟ್ ಅವು ಏನು ಕೇಳ್ತವೆ? ಫೋನ್ ಕೇಳ್ತವೆ. ಏನು ಮಾಡ್ತವೆ? ಫೋನ್ ಕೇಳ್ತವೆ. ಇದೊಂದು ಏನಾದರೂ ಅವಾಯ್ಡ್ ಮಾಡಿಬಿಟ್ರೆ, ಯಾಕೆ ಆಧುನಿಕ ಜಗತ್ತು ತುಂಬ ಮುಂದೆ ಹೋಗ್ತಾ ಇದೆ, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಫೋನು ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ನಮ್ಮ ತೊಂದರೆ ಆಗ್ತಾ ಇದೆ. ಸೊ ಅದರಿಂದ ಪೇರೆಂಟ್ಸ್ ಇದರಿಂದ ಖಂಡಿತವಾಗ್ಲೂ ಇದು ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಪೇರೆಂಟ್ಸ್ಗೆ, ಎಲ್ಲ ಪೇರೆಂಟ್ಸ್ಗೂ ತುಂಬ ಮಕ್ಕಳು ಚೆನ್ನಾಗಾಗಬೇಕು ಅಂತ ಆಸೆ ಇರ್ತದೆ, ತಪ್ಪೇನಿಲ್ಲ. ನನಗೆ ಅದ್ರ ಬಗ್ಗೆ
ಆ್ಯಸ್ ಎ ಪ್ಯಾರೆಂಟ್ಸ್ ನನಗೂ ಕೂಡ ಹೇಳ್ತೀನಿ, ತಪ್ಪೇನಿಲ್ಲ. ಬಟ್ ಆದರೆ ಯಾವ ಇನ್ಸ್ಟಿಟ್ಯೂಟಲ್ಲಿ ನಾವು ಹಾಕಿದ್ರೆ, ಯಾವ ಇನ್ಸ್ಟಿಟ್ಯೂಟಿಂದ ದೊಡ್ಡ ದೊಡ್ಡ ಮಕ್ಕಳು ಆಚೆಗೆ ಬಂದಿದ್ದಾರೆ. ನಾನು ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಜನ ಮಕ್ಕಳು ನಾನು ಮೀಟ್ ಮಾಡ್ತಾ ಇರ್ತಾರೆ. IBM ಇದ್ದಾರೆ, ಇನ್ಫೋಸಿಸ್ ಇದ್ದಾರೆ, ಅವರೆಲ್ಲ ಬಂದು ನಾನು ಮಾತಾಡ್ತಾರೆ, ಸರ್ ನಾವು ಅಮೃತ ಸ್ಕೂಲ್ ಮಕ್ಕಳು ಅಂತ ಹೇಳಿ. ನಾವು ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಈ ಅಮೃತ ಸ್ಕೂಲ್ ಏನೇನು ಹುಟ್ಟಾಗ್ತಾ ಇದೆ ಅಂತಂದರೆ, ದಯವಿಟ್ಟು ದೊಡ್ಡ ದೊಡ್ಡ ಯಂತ್ರಗಳನ್ನ, ದೊಡ್ಡ ದೊಡ್ಡ ಇಂಜಿನಿಯರ್ಗಳನ್ನ ಹುಟ್ಟಾಕಿ ಆಚೆ ಕಳಿಸ್ತಾ ಇದೆ. ಬಹುಶಃ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಅಷ್ಟು ದೊಡ್ಡ ಸ್ಕೂಲು, ಒಂದು ವಿಜನ್ ಇರ್ತಕ್ಕಂಥ ಸ್ಕೂಲು, ದೊಡ್ಡ ಮ್ಯಾನೇಜ್ಮೆಂಟ್ ಸ್ಕೂಲ್ ಅಂತಂದರೆ ಅಮೃತ ಸ್ಕೂಲ್ ಅಂದರೆ ತಪ್ಪಾಗಲಾರ್ದು ಅಂತ ಹೇಳ್ತೀನಿ. ನಾನು ಒಂದೇ ಒಂದು ಪೇರೆಂಟ್ಸ್ಗೆ ಒಂದು ಮಾತು ಹೇಳ್ತೀನಿ, ಕನಸು ಕಾಣಬೇಕು, ಖಂಡಿತವಾಗ್ಲೂ ಕನಸು ಕಾಣಬೇಕು. ನಾವು ಕನಸು ಮುಟ್ಟುವಂಥ ಕನಸು ಕಾಣಬೇಕು. ದೊಡ್ಡ ದೊಡ್ಡ ಕನಸು ಕಾಣ್ತಾರೆ, ಯಾಕಂದರೆ ನಾವು ಮುಟ್ಟುವಂಥ ಕನಸು ಕಾಣಬೇಕು ಅಂತ ಹೇಳ್ತೀನಿ. ನಾನು ಈ ಒಂದು ವಿಚಾರದಲ್ಲಿ ಒಂದು ಪೇರೆಂಟ್ಸ್ಗೆ ಮಾತಾಡ್ತೀನಿ. ಇವತ್ತು ನಾನು ಒಂದು ಸ್ಟೋರಿ ಓದ್ತಾ ಇದ್ದೆ. ನಾನು ಸಾಕಷ್ಟು ಸ್ಕೂಲ್ನಲ್ಲಿ ಈ ಸ್ಟೋರಿ ಹೇಳಿದ್ದೀನಿ ನಾನು. ಯಾಕೆಂತಂದರೆ ಎಲ್ಲ ಊರಲ್ಲಿ ಗಣಪತಿ ಟೆಂಪಲ್ ಇದ್ದೇ ಇರ್ತದೆ. ನಮ್ಮೂರಲ್ಲಿ ಕೂಡ ಗಣಪತಿ ಟೆಂಪಲ್ ಇದ್ದಾರೆ. ಆ ಟೆಂಪಲ್ ಓಪನ್ ಮಾಡಿದ ತಕ್ಷಣ, ಬೆಳಗ್ಗೆ 5 ಗಂಟೆ ಪೂಜಾರಿ ಓಪನ್ ಮಾಡಿದ ತಕ್ಷಣ, ನನ್ನಂಥ ಒಬ್ಬ ಎಲ್ಲ ಥರ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವನು ಬೆಳಗ್ಗೆ ಸ್ನಾನ ಮಾಡಿ ಅವನು ಫಸ್ಟ್ ಪರ್ಸನ್ ಗಣಪತಿಗೆ ಹೋಗ್ತಾ ಇದ್ದಾನೆ. ಫಸ್ಟ್ ಪರ್ಸನ್ ಅವ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಇವನೇ ಫಸ್ಟ್ ಪರ್ಸನ್ ಹೋಗ್ತಾ ಇದ್ರು. ಗಣೇಶನಿಗೆ ಹೋಗಿ ಒಂದು ನಮಸ್ಕಾರ ಆಗ್ತಾಯಿದ್ದೆ. ಏನು ನಮಸ್ಕಾರ ಆಗ್ತಾಯಿದ್ದಾನೆ, ಗಣೇಶ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಪ್ಪ, ದಯವಿಟ್ಟು ಒಂದು 5 ಕೋಟಿ ಲಾಟ್ರಿ ಓಡಿಸಪ್ಪ. ಎಷ್ಟು ಕೋಟಿ? ಅವ್ನು ಡಬಲ್ ಡಿಗ್ರಿ ಮಾಡೋಣಂತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. 5 ಕೋಟಿ ಲಾಟ್ರಿ ಓಡಿಸಪ್ಪ. 1 ಡೇ ಆಯ್ತು, 2 ಡೇ ಆಯ್ತು, 3 ಡೇ ಆಯ್ತು, 1 ಮಂತ್ ಆಯ್ತು, 2 ತಿಂಗಳಾಯ್ತು, 1 ವರ್ಷ ಆಯ್ತು, 3 ವರ್ಷ ಆಯ್ತು. ಪ್ರತಿ ದಿವಸ ಗಣೇಶನಿಗೆ ಅವನ ಮಗನೇ ದರ್ಶನ ಆಗ್ತಾ ಇದೆ. ಪ್ರತಿ ಸಾರಿ 3 ವರ್ಷನೂ ಅವ್ನು ಪ್ರತಿ ಸಾರಿ ಕೇಳೋದು, 5 ಕೋಟಿ ಲಾಟ್ರಿ ಓಡಿಸು, 5 ಕೋಟಿ ಲಾಟ್ರಿ ಓಡಿಸು, 5 ಕೋಟಿ ಲಾಟ್ರಿ ಓಡಿಸು, 5 ಕೋಟಿ ಲಾಟ್ರಿ. ಇದನ್ನು ನೋಡಿ 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 ಪಾರ್ವತಿ ಸ್ವಲ್ಪ ಸಿಟ್ಟು ಬಂತಂತೆ. ಗಣೇಶನ ಕರೆದು ಕೇಳಿದ, ಅಲ್ಲ ಗಣೇಶ, ಅಷ್ಟು ಕ್ಲೀನಾಗಿ ಸ್ನಾನ ಮಾಡಿ ಬೆಳಗ್ಗೆ ಬಂದು ಪೂಜೆ ಮಾಡ್ತಾವನಲ್ಲ, 3 ವರ್ಷದ ಅವ್ನು ಕೇಳ್ಕೊಂತವನೆ, ಅವನೇನೋ ತೀರಿಸ್ಬಾರ್ದು ಅವನ ಆಸೆನ. ಅಮ್ಮ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮಗ ನೋಡಿ 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 ಸಾಕಾಗ್ಬಿಟ್ಟಿದೆ. ಅವನೇನು ಕೇಳ್ತಾನೆ ಗೊತ್ತಾ ಅಂತ ಕೇಳಿದ್ರು, 5 ಕೋಟಿ ಲಾಟ್ರಿ ಓಡಿಸು, 5 ಕೋಟಿ ಲಾಟ್ರಿ ಓಡ್ಸೋಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಯಾವ ನಂಬರ್ಗಮ್ಮ ಓಡ್ತೀನಿ ಲಾಟ್ರಿ ನಾನು ಅಂತ ಕೇಳಿದ. ಅವ್ನು ಲಾಟ್ರಿ ಟಿಕೆಟೇ ತೊಗೊಂಡಿಲ್ಲ ಅವನು, ಬಟ್ ಲಾಟ್ರಿ ಟಿಕೆಟ್ ಓಡಿಸ್ಬೇಕಂತ ಅವನಿಗೆ. ಸಾಕಷ್ಟು ಜನ ಪೇರೆಂಟ್ಸ್ಗೆ ನನ್ನ ಮಗ ದೊಡ್ಡನಾಗಬೇಕು, ನನ್ನ ಮಗ ದೊಡ್ಡನಾಗಬೇಕು, ಏನಾಗಬೇಕು, ನನ್ನ ಮಗ ದೊಡ್ಡನಾಗಬೇಕಾದ್ರೆ ಏನು ಮಾಡಬೇಕು, ಒಳ್ಳೆ ಸ್ಕೂಲ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನು ಮಾಡೋದಿಲ್ಲ. ಎಲ್ಲ ಒಂದು ಕಡೆ ನನ್ನ ಮಗ ಓದಬೇಕಂತ ಎತ್ತಾಗ್ತಾರೆ ಅಷ್ಟೇ. ಯಾವ ಸ್ಕೂಲಲ್ಲಿ ಹೋದರೆ ನನ್ನ ಮಗ ದೊಡ್ಡವನಾಗ್ತಾನೆ. ಈ ಸ್ಕೂಲಿಂದ ಎಷ್ಟು ಜನ ಮಕ್ಕಳು ಆಚೆ ಹೋಗಿದ್ದಾರೆ, ಯಾರಾದರೂ ಡಿಗ್ರಿ ತೊಗೊಂಡಿದ್ದಾರೆ, ಯಾರಾದರೂ MBBS ಆಗಿದ್ದಾರೆ. ಇಂಥ ಸ್ಕೂಲ್ನ ಹುಡುಕಿ ಇವತ್ತು ಅಣಬೆ ಥರ ಹುಟ್ಟಾಗ್ತಿದೆ ಸರ್. ಸ್ಕೂಲ್ಸ್ ಇವತ್ತು ಅಣಬೆ ಥರ ಹುಟ್ಟಾಗ್ತಿದೆ. ನಥಿಂಗ್ ಬಟ್ ತಪ್ಪು ತಿಳ್ಕೊಬೇಡಿ, ಪ್ರತಿ ಪಂಚಾಯತಿಗಳಲ್ಲಿ ಕೂಡ ಈ ಪ್ರೈವೇಟ್ ಸ್ಕೂಲ್ ಹುಟ್ಟಾಗ್ತಿದೆ. ದಯವಿಟ್ಟು ಒಳ್ಳೆ ಎಜುಕೇಷನ್ ಇರ್ತಕ್ಕಂಥ ಇಂಥ ಎಮರ್ಜೆನ್ಸಿ ಸ್ಕೂಲ್ನ ಒಂದು ವಿಸಿಟ್ ಮಾಡ್ಕೊಳ್ಳೋ ಶಾಸಕನ ಕೇಳ್ತಾ ಇದ್ದೀನಿ. ಯಾಕೋ ನನ್ನ ಕಾಡೇಪಲ್ಲವ್ರು ನನಗೆ ಕ್ಲೋಸ್ ಅಂತ ನಾನು ಹೇಳ್ತಾ ಇಲ್ಲ. 7 ವರ್ಷದಿಂದ ಈ ಸ್ಕೂಲ್ ನಾನು ಸತ್ತೋಗಿ ಬರ್ತಾ ಇದ್ದೀನಿ. 7 ವರ್ಷದಿಂದ ಇದೇ ಸಡಗರ ಇದೆ, ಇದೇ ಹಬ್ಬ ಇದೆ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಖುಷಿ ಆಗ್ತಾ ಇದೆ. ಪ್ರತಿ ಸಾರಿ ಕೂಡ ಮಕ್ಕಳು ಟಾಪರಾಗಿ ಆಚೆ ಬರ್ತಾ ಇದ್ದಾರೆ. ಸೊ ಬಹುಶಃ ಏನಾದರೂ ನನ್ನ ಮಕ್ಕಳ ಹತ್ರ ಇದೆ, ಖಂಡಿತವಾಗಿ ನಾನು ಈ ಸ್ಕೂಲ್ಗೆ ಆಗ್ತಾಯಿದ್ದೆ, ಖಂಡಿತವಾಗಿ ಈ ಸ್ಕೂಲ್ಗೆ ಆಗ್ತಾಯಿದೆ. ಎಲ್ಲ ಪೋಷಕರಿಗೂ ಒಳ್ಳೆಯದಾಗಲಿ. ಒಳ್ಳೆ ಮಕ್ಕಳನ್ನ ಬೆಳೆಸಿದಿರಿ, ಒಳ್ಳೆ ಮಕ್ಕಳನ್ನ ದೊಡ್ಡ ಮಟ್ಟ ತೊಗೊಂಡು ಹೋಗ್ತಾ ಇದ್ದೀರಿ. ಅದಕ್ಕಂಗೆ ಒಳ್ಳೆ ವಿಷನ್ ಕಾಣಿ. ಮಕ್ಕಳಲ್ಲಿ ದಯವಿಟ್ಟು ಈ ದುಶ್ಚಟಗಳಿಗೆ ದಯವಿಟ್ಟು ಬಲಿ ಆಗ್ತಾವ್ರ ಮಕ್ಕಳು ಅಂತ, ಅದಕ್ಕೆಲ್ಲ ಇದಾಗೋದು ಬೇಡ ಅಂತ ಹೇಳ್ತಾ, ಒಳ್ಳೆಯ ಒಂದು ಕಲ್ಚರ್ ಕೊಡ ಅಂತ ಹೇಳ್ತಾ, ಈ ಅಮೃತ ಸ್ಕೂಲವ್ರಿಗೂ ಮತ್ತು ಮ್ಯಾನೇಜ್ಮೆಂಟ್ವ್ರಿಗೂ ಹಾಗೂ ಪೋಷಕರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.